ಇಂಗ್ಲೆಂಡ್ ವಿರುದ್ಧ ಟಿ20 ಸರಣಿಯನ್ನ ಹೀನಾಯವಾಗಿ ಸೋತ ಬಳಿಕ ಏಕದಿನ ಸರಣಿಯನ್ನಾದರೂ ಗೆಲ್ಲುವ ಕನಸು ಕಾಣ್ತಿದ್ದ ಭಾರತ ತಂಡದ ಕನಸು ಛಿದ್ರವಾಗಿದೆ. ಹೌದು, ನಿನ್ನೆ ಲಂಡನ್ನ ಲಾರ್ಡ್ಸ್ನ ಮೈದಾನದಲ್ಲಿ ನಡೆದ ಮೂರನೇ ಏಕದಿನ ಪಂದ್ಯದಲ್ಲೂ ಭಾರತ ಸೋತಿದೆ. ಇಂಗ್ಲೆಂಡ್ ನೀಡಿದ 388 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಟೀಂ ಇಂಡಿಯಾಗೆ ಉತ್ತಮ ಆರಂಭವೇನೂ ಸಿಕ್ತು. ಓಪನರ್ಸ್ ಆಗಿ ಕಣಕ್ಕಿಳಿದ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. ಆದರೆ ರೋಹಿತ್ ಶರ್ಮಾ ಅವರ ಹೋರಾಟದ ಶತಕ, ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರ ಅರ್ಧ ಶತಕಗಳ ಹೊರತಾಗಿಯೂ ಕೂಡ ಭಾರತ ಇಂಗ್ಲೆಂಡ್ ವಿರುದ್ಧ 27 ರನ್ಗಳಿಂದ ಸೋಲು ಕಂಡಿತು. ಇದರೊಂದಿಗೆ 3 ಪಂದ್ಯಗಳ ಸರಣಿಯನ್ನ ಇಂಗ್ಲೆಂಡ್ ತಂಡ 2-1 ಅಂತರದಿಂದ ಗೆದ್ದುಕೊಂಡಿದೆ. ಭಾರತದ ಪರ ರೋಹಿತ್ ಶರ್ಮಾ 110 ಎಸೆತಗಳಲ್ಲಿ 17 ಬೌಂಡ್ರಿ, 5 ಸಿಕ್ಸರ್ಗಳೊಂದಿಗೆ 138 ರನ್ ಗಳಿಸಿ ತಂಡವನ್ನ ಗೆಲ್ಲಿಸುವ ಪ್ರಯತ್ನ ಪಟ್ಟರು. ಇನ್ನು ಶುಭ್ಮನ್ ಗಿಲ್ 84 ಎಸೆತಗಳಲ್ಲಿ 10 ಬೌಂಡ್ರಿ ಮತ್ತು 1 ಸಿಕ್ಸರ್ ನೆರವಿನಿಂದ 77 ರನ್ ಗಳಿಸಿದ್ರೆ, ವಿರಾಟ್ ಕೊಹ್ಲಿ 60 ಎಸೆತಗಳಲ್ಲಿ 4 ಬೌಂಡ್ರಿ, 3 ಸಿಕ್ಸರ್ಗಳೊಂದಿಗೆ 74 ರನ್ ಗಳಿಸಿದ್ರು. ಆದರೆ ಈ ಮೂವರ ಪ್ರಯತ್ನವೂ ಕೂಡ ಗೆಲುವನ್ನ ತಂದುಕೊಡುವಲ್ಲಿ ಸಫಲತೆಯನ್ನ ಕಾಣಲಿಲ್ಲ. ಇನ್ನು ಈ ಮೂವರನ್ನ ಹೊರತುಪಡಿಸಿದ್ರೆ ಇನ್ಯಾವ ಆಟಗಾರರು ಕೂಡ ಪರ್ಫಾರ್ಮ್ ಮಾಡಲಿಲ್ಲ. ಉಳಿದ ಆಟಗಾರರ ಕಳಪೆ ಆಟ ಭಾರತ ತಂಡದ ಸೋಲಿಗೆ ಕಾರಣವಾಯಿತು. ಇಶಾನ್ ಕಿಶನ್ 14 ರನ್ ಗಳಿಸಿ ನಿರಾಸೆ ಮೂಡಿಸಿದ್ರೆ, ಶ್ರೇಯಸ್ ಅಯ್ಯರ್ ಶೂನ್ಯಕ್ಕೆ ಪೆವಿಲಿಯನ್ ಸೇರ್ಕೊಂಡ್ರು. ಇನ್ನು ಕನ್ನಡಿಗ ಕೆಎಲ್ ರಾಹುಲ್ 12 ರನ್, ಅಕ್ಷರ್ ಪಟೇಲ್ 2 ರನ್ಗೆ ಔಟ್ ಆದ್ರು. ಗುರ್ನೂರ್ ಬ್ರಾರ್ ಮತ್ತು ಅರ್ಷದೀಪ್ ಸಿಂಗ್ ಅಜೇಯರಾಗಿ 18 ಮತ್ತು 15 ರನ್ ಗಳಿಸಿದ್ರು. ಅಂತಿಮವಾಗಿ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 360 ರನ್ ಗಳಿಸಿ ಇಂಗ್ಲೆಂಡ್ ಮುಂದೆ ಶರಣಾಯಿತು. ಇನ್ನು ಇಂಗ್ಲೆಂಡ್ ಪರ ಮಾರಕ ಬೌಲಿಂಗ್ ದಾಳಿ ನಡೆಸಿದ ಸ್ಯಾಮ್ ಕರನ್ 75 ರನ್ ನೀಡಿ 4 ಪ್ರಮುಖ ವಿಕೆಟ್ಗಳನ್ನು ಕಿತ್ತರು. ಉಳಿದಂತೆ ಜೋಫ್ರಾ ಆರ್ಚರ್, ಆದಿಲ್ ರಶೀದ್, ಜೇಕಬ್ ಬೆಥೆಲ್ ತಲಾ ಒಂದೊಂದು ವಿಕೆಟ್ ಅನ್ನು ಕಬಳಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಟೀಂ ಇಂಡಿಯಾ ಸೋಲೋದಕ್ಕೆ ಮತ್ತೊಂದು ಪ್ರಮುಖ ಕಾರಣವನ್ನು ನೋಡುವುದಾದರೆ, ಭಾರತದ ಬೌಲರ್ಗಳು ಆರಂಭದಲ್ಲಿ ವಿಕೆಟ್ ಅನ್ನು ಪಡೆಯಲು ಫೇಲ್ ಆಗಿದ್ದು, ರನ್ಗಳಿಗೆ ಕಡಿವಾಣ ಹಾಕದ ಪರಿಣಾಮ ಇಂಗ್ಲೆಂಡ್ ದೊಡ್ಡ ಸ್ಕೋರ್ ಮಾಡುವುದಕ್ಕೆ ನೆರವಾಯಿತು. ಗುರ್ನೂರ್ ಬ್ರಾರ್ 10 ಓವರ್ ಬೌಲಿಂಗ್ ಮಾಡಿ ಬರೋಬ್ಬರಿ 97 ರನ್ ಬಿಟ್ಕೊಟ್ಟು ಟೀಂ ಇಂಡಿಯಾ ಪರ ದುಬಾರಿ ಬೌಲರ್ ಎನಿಸಿಕೊಂಡ್ರು. ಉಳಿದಂತೆ ಪ್ರಿನ್ಸ್ ಯಾದವ್ 79 ರನ್ ನೀಡಿ 1 ವಿಕೆಟ್ ಪಡೆದರೆ, ಅರ್ಷದೀಪ್ ಸಿಂಗ್ 72 ರನ್ ನೀಡಿದ್ರು. ಪ್ರಸಿದ್ಧ ಕೃಷ್ಣ 69 ರನ್ ನೀಡಿ 2 ವಿಕೆಟ್ ಪಡೆದರು. ಅಕ್ಷರ್ ಪಟೇಲ್ 61 ರನ್ ಬಿಟ್ಕೊಟ್ರು. ಹೀಗೆ ಬೌಲರ್ಗಳು ಹೆಚ್ಚು ರನ್ ಬಿಟ್ಕೊಟ್ಟಿದ್ದು ತಂಡದ ಸೋಲಿಗೆ ಪ್ರಮುಖ ಕಾರಣವಾಯಿತು.